ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಈಶ್ವರ್ ಗಿರಿ ಪಾಠಶಾಲೆ ಯೂಟ್ಯೂಬ್ ಚಾನೆಲ್. ಇದು CTI 2024ರ ಪ್ರಶ್ನೆ ಮತ್ತು ಚಾಪ್ಟರ್ ಆಸನ ವ್ಯವಸ್ಥೆ ಅಂತ. PQRSTVW ಒಂದು ವೃತ್ತದ ಸುತ್ತ ಮಧ್ಯಕ್ಕೆ ಮುಖ ಮಾಡಿ ಕುಳಿತಿರುತ್ತಾರೆ. ಆರವರು Pಯ ಬಲಕ್ಕೆ ಎರಡನೆಯವರಾದ, Vಯ ಬಲಕ್ಕೆ ಮೂರನೆಯವರು, Tಯು W ರವರ ಎಡಕ್ಕೆ ಎರಡನೆಯವರಾದ, Qನ ಎಡಕ್ಕೆ ಎರಡನೆಯವರು, Vಯು S ಮತ್ತು W ರ ಮಧ್ಯದಲ್ಲಿ ಕುಳಿತಿದ್ದಾರೆ. ಯಾರು Rನ ತಕ್ಷಣ ಎಡಕ್ಕೆ ಕುಳಿತಿದ್ದಾರೆ ಅಂತ ಕೇಳಿದ್ದಾನೆ. ಓಕೆ, ಒಂದು ವೃತ್ತದ ಸುತ್ತ ಅಂತ ಎಷ್ಟು ಜನ ಇದ್ದಾರೆ ಫಸ್ಟ್ ನೋಡ್ಕೋಬೇಕು. 1 2 3 4 5 6 7 ಜನ ಇದ್ದಾರೆ. ಸರಿ, ಓಕೆ. 1 2 3 4 5 6 7 ಜನ ಆದರು. ಸರಿ, ವೃತ್ತದ ಸುತ್ತ ಅಂತ ಹೇಳಿದಾನೆ, ಮಧ್ಯಕ್ಕೆ ಮುಖ ಮಾಡಿ ಆಯಿತು. ಆರ್ ರವರು ಎಲ್ಲಿ ಕುತ್ಕೊಂಡಿದ್ದಾರೆ ಅಂದರೆ Pಯ ಬಲಕ್ಕೆ ಎರಡನೆಯವರಾದ ವಿ. ಆರ್ ಹೆಂಗೆ ಕುತ್ಕೊಂಡಿದ್ದಾನೆ ಅಂದರೆ Pಯ ಬಲಕ್ಕೆ 1 2, Pಯ ಬಲಕ್ಕೆ ಎರಡನೆಯವರಾದ Vಯ ಬಲಕ್ಕೆ ಮೂರನೆಯವರಂತೆ. ಯಾರು ಆರ್ ಬಗ್ಗೆ ಹೇಳ್ತಿದ್ದಾನೆ. ಆರ್ ಹೆಂಗೆ ಕುತ್ಕೊಂಡಿದ್ದಾನೆ ಅಂದರೆ Pಯ ಬಲಕ್ಕೆ ಎರಡನೇವನು ವಿ, ಅವನ ಬಲಕ್ಕೆ ಮೂರನೇವನು ಅಂತೆ. ಅವನ ಬಲಕ್ಕೆ ಮೂರನೇವನು ಅಂದರೆ ಇದು 1, ಇದು 2, ಇದು 3. ಸೊ ಇಲ್ಲಿ ಕುತ್ಕೊಂಡಿದ್ದಾನಂತೆ ಆರ್. Pಯ ಬಲಕ್ಕೆ ಎರಡನೇವನು ವಿ ಕುತ್ಕೊಂಡಿದ್ದಾನಲ್ಲ, ಆ Vಯ ಬಲಕ್ಕೆ ಮೂರನೇವನು ಅಂತ ಹೇಳಿದ್ದಾನೆ. ಆಯಿತು. ನೆಕ್ಸ್ಟ್, Tಯು W ರವರ ಎಡಕ್ಕೆ ಎರಡನೆಯವರಾದ Qನ ನೋಡಿ, ಈ ಇನ್ಫಾರ್ಮೇಷನ್ನಿಂದ TWQ ನಾವೇನಾದರೂ ತೊಗೊಂಡ್ರೆ ಇಲ್ಲಿ ನಮಗೆ ಇದರಿಂದ ಏನು ಯೂಸೇ ಆಗಲ್ಲ ರೀ. ಯಾಕಂದರೆ RPV ಇವ್ರನ್ನ ಅಕ್ಕಪಕ್ಕ ಏನಾದ್ರು ಇದ್ದರೆ ಹೇಳ್ಬೋದು. ಸೊ ನಮ್ಗೆ ಈ ಇನ್ಫಾರ್ಮೇಷನ್ನಿಂದ ಸದ್ಯಕ್ಕೆ ಯೂಸ್ ಆಗಲ್ಲ, ಮುಂದೆ ಯೂಸ್ ಆಗುತ್ತೆ. ಸರಿ, ಮುಂದಿನ ಸೆಂಟೆನ್ಸ್ ತೊಗೊಳ್ಳೋಣ, ಇದನ್ನು ಬಿಟ್ಬಿಡೋಣ. Vಯು S ಮತ್ತು W ರ ಮಧ್ಯದಲ್ಲಿ, S ಮತ್ತು W ರ ಮಧ್ಯದಲ್ಲಿ V ಕುತ್ಕೊಂಡಿದ್ದಾನಂತೆ. ಸರಿ, S ಮತ್ತು W ರ ಮಧ್ಯದಲ್ಲಿ S ಇಲ್ಲಿ ಬಂದರೆ W ಇಲ್ಲಿ ಬರಬೇಕು. ಯಾಕೆ S ಇಲ್ಲಿ ಬರಬೇಕು? ಯಾಕೆ W ಇಲ್ಲಿ ಬರಬೇಕು? ಯಾಕೆ ಇಲ್ಲಿ W ಬಂದು ಇಲ್ಲಿ S ಬರ್ಬೋದಲ್ಲ? ಅವಾಗೂ ಮಧ್ಯೆ ಆಗ್ತಾನೆ. ಓಕೆ, ಸರಿ, ಹಿಂಗೆ ಕೂರಿಸೋಣ. ಯಾವುದಾದ್ರೂ ಒಂದು ಸರಿ ಆಗುತ್ತೆ. S W ಆಗುತ್ತೆ, W S ಆಗುತ್ತೆ, ನೋಡೋಣ. ಓಕೆ, ಈ ಇನ್ಫಾರ್ಮೇಷನ್ನ ನಾವು ಯೂಸ್ ಮಾಡ್ಕೊಂಡಿದ್ದೀವಿ. ಸರಿ, ಈಗ ಉಳಿದಿದ್ದಂಥ ಇನ್ಫಾರ್ಮೇಷನ್ ಯಾವುದು? ಇದು Tಯು W ರವರ ಎಡಕ್ಕೆ ಎರಡನೆಯವರಾದ Q, W ರ ಎಡಕ್ಕೆ ಎರಡನೇವನು. ಒಂದು ವೇಳೆ W ಇಲ್ಲಿ ಕುತ್ಕೊಂಡ್ರೆ ಅವ್ರ ಎಡಕ್ಕೆ ಎರಡನೇವನು ಅಂದರೆ S ಇಲ್ಲಿ ಬರಬೇಕು. ಹಾಗಾದರೆ ಓಕೆ, ಇಲ್ಲಿ W ಇಲ್ಲಿ ಬರಬಾರ್ದು, ಹಾಗಾದರೆ ಇದು S ರಾಂಗ್. ಸೊ W ಇಲ್ಲಿ ಏನಿದೆಲ್ಲ ಇಲ್ಲಿ ಕರೆಕ್ಟ್ ಇದೆ. ಇಲ್ಲಿ ಬಂದರೆ ಎರಡನೇವನು S ಆಗಿಬಿಡ್ತಾನೆ. ಸರಿ, ಇಲ್ಲೇನು ಹೇಳಿದ್ದಾನೆ? T ಹೆಂಗೆ ಕುತ್ಕೊಂಡಿದ್ದಾನೆ ಅಂದರೆ W ರವರ ಎಡಕ್ಕೆ ಎರಡನೇವನು. W ಇಲ್ಲಿದ್ದರೆ ಅವ್ರ ಎಡಕ್ಕೆ ಎರಡನೇವನು ಅಂದರೆ ಇಲ್ಲಿ ಬರ್ತಾನೆ. ಸೊ ನೋಡಿ, ಇಲ್ಲಿ 1, ಇದು 2, ಇಲ್ಲಿ ಬರ್ತಾನೆ. ಓಕೆ, ಸರಿ, ಈಗ ಎಲ್ಲರದು ಫಿಲ್ ಆಯಿತಾ? ಉಳಿದೋರು ಯಾರು? ಇಲ್ಲಿ ಒಂದು ಉಳಿದಿದೆ ನೋಡಿ. ಯಾರು? P ಆಗಿದೆ, Q ಆಗಿದೆ, R ಆಗಿದೆ, S ಆಗಿದೆ, T ಇಲ್ಲ, V ಆಗಿದೆ, W. T ಇಲ್ಲಿ ಬರಬೇಕು. ಓಕೆ, ಕ್ವಶನಲ್ಲಿ ಕೇಳಿದ್ದು ಆರ್ನ ತಕ್ಷಣ ಎಡಕ್ಕೆ ಯಾರಿದ್ದಾರೆ? ಆರ್ನ ತಕ್ಷಣ ಎಡಕ್ಕೆ T ಇದ್ದಾನೆ. ಸೊ ಆರ್ನ ಇದು ಬಲ ಆಗುತ್ತೆ, ಆರ್ನ ಇದು ಎಡ ಆಗುತ್ತೆ. ಸರಿಯಾದ ಉತ್ತರ T ಆಗುತ್ತೆ. ಇನ್ನೂ ಹೆಚ್ಚಿನ ಪ್ರಶ್ನೆಗಾಗಿ ನೀವು IG ಅಕಾಡೆಮಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬಹುದು. ಥ್ಯಾಂಕ್ ಯು.